ನಿಂತ್ಕೊಳ್ಳಿ ಸುಗುಣ. ನಿಂತ್ಕೊಳ್ಳೋದಿಲ್ಲ. ಲಿಂಕ್ ಆಗ್ದೆ ಬಿಡಲ್ಲ ನಾನು. ಬೇಡ ಕಣೆ, ಪ್ಲೀಸ್ ಕಣೆ. ಬೇಡ ಕಣೆ, ಸುಗುಣ. ಏನಾಯ್ತಾ? ಹುಡುಗಿರ ನೀವು ಕಣ್ ಕಾಣಕ್ಕಿಲ್ವಾ? ಬೈಕ್ ಬರ್ತಿದ್ರೆ ಸೈಡ್ ಹೋಗಕ್ಕಲ್ವಾ? ಹಾರನ್ ಹೊಡೆದಿದ್ರೆ ಸೈಡ್ ಹೋಗ್ತಾ ಇರ್ಲಿಲ್ವಾ? ಹಾರನ್ ಇದ್ದಿದ್ರೆ ಹೊಡಿತಾ ಇರ್ಲಿಲ್ವಾ? ಹಾರನ್ ಇಟ್ಕೊಂಡಿರ್ಬೇಕಲ್ವಾ? ಓನರ್ ಇಟ್ಟಿರ್ಬೇಕಲ್ವಾ? ಓಸಿ ಗಾಡಿ ಪೋಸ್ ನೋಡು. ಏನು ಯಾರು ದಿನ ಇದೇ ರೋಡ್ ಟ್ರಯಲ್ ನೋಡು ಗೊತ್ತಾ? ಬೈಕ್ ಮೇಲೆ ಹತ್ತಿಸ್ಬಿಡ್ತೀನಿ ತಿಳ್ಕ. ಸೋಡು ನಿನ್ನೂ ಸೇರ್ಸ್ ಹೇಳ್ತಿದ್ದೀನಿ ಕುಳ್ಳೆ. ಗುರ್ರಾಯಿಸಿದ್ರ ಕಣ್ ಕಿತ್ತಾಕ್ಬಿಡ್ತೀನಿ. ಎದೊಳ ಬುಲ್ಲ ಮಿಕ್ಕಿದ ಆಯಿಲ್ ಹಾಕಬೇಕಣ. ತಳ್ಳಲ್ಲ ಇದಿಗೋ ಇದು ಸ್ಟಾಪ್ ಮತ್ತೆ ಇದಿಗೋ. ಬೆಂಗಳೂರಲ್ಲಿ ಭಾರಿ ದೊಡ್ಡ ಡ್ಯೂಟಿ ಮಾಮು ನಂದು. ಯಪ್ಪ ಕಾಲು ಮುರ್ದೆ ಹಾಕ್ಬಿಟ್ಟ. ಬೇರೆ ಆಗಿರ್ಲಿಲ್ಲ. ಕಣ್ ಕಾಣಿಸಲ್ವಾ? ಪೋಲಿ ಮುಂಡೆವಾ ಇದಳ ಮೇಲೆ. ಸುಗುಣ ಯಾಕೆ ಒಂಥರ ಇದ್ಯಾ? ಏನು ಇಲ್ಲ ಕಣೆ. ಇಲ್ಲ ಏನೋ ಇದೆ, ನೀನ್ ಹೇಳ್ತಿಲ್ಲ. ನಿಂಗೆ ಅದು ಅರ್ಥ ಆಗಲ್ಲ ಐಸು. ಯಾಕೆ? ನೀನ್ ಇನ್ನು ಚಿಕ್ಕ ಹುಡುಗಿ. ನೀನೇನ್ ದೊಡ್ಡ ಯಜಮಾನಿನಾ? ಸ್ವಲ್ಪ ದಿನ ಹೋದ್ರೆ ನಿಂಗೆ ಅರ್ಥ. ಏನಂತದ್ದು? ಅದು ಅಲ್ಲಿ ನೋಡೆ. ಐಸು ಗಾಡಿ ಸೂಪರ್ ಆಗಿದೆ ಕಣೆ. ನಮ್ಮ ಅಪ್ಪನ್ ಕೇಳಿದ್ರೆ ಕೊಡ್ಸೋದೇ ಇಲ್ಲ ಕಣೆ. ಎಲ್ಲಿಗೆ ಹೋಗ್ಬೇಕು? ನಾನು ಹೇಳ್ತೀನಿ ಹೋಗೆ. ಯಾವ ಕಡೆ ಹೋಗ್ಬೇಕೆ? ನೆಟ್ಟಿಗೆ ಹೋಗೆ ಹೇಳ್ತೀನಿ. ಹೇ ನಿಲ್ಸು 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 ನಿಲ್ಸೆ. ಸುಗುಣ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಆಗ್ತಿಲ್ವೇ? ಸರಿ ತಳ್ಕೊಂಡ್ ನಡಿ. ಇನ್ನು ಎಷ್ಟು ದೂರ ತಳ್ಬೇಕೆ? ಗ್ಯಾರೇಜ್ ವರೆಗೂ ತಳ್ಳೆ. ಗ್ಯಾರೇಜ್? ಆಹಾ ಐಸು ಇದ ಮ್ಯಾಟ್ರು. ನಿಮ್ ಊಟಕ್ಕೆ ನಾನು ಉಪ್ಪಿನಕಾಯ? ಆಹಾಹಾ. ಶ್ರೀ ಮಲೆ ಮಹದೇಶ್ವರ ಆಟೋ ವರ್ಕ್ಸ್. ಇಲ್ಲಿ ದ್ವಿಚಕ್ರ ವಾಹನಗಳಿಗೆ ರಿಪೇರಿ ಮತ್ತು ಪಂಚರ್ ಹಾಕಿ ಕೊಡಲಾಗುತ್ತೆ. ಮಾಲೀಕರು ರಾಮೇಗೌಡ. ಇಲ್ಲಿ ರಾಮೇಗೌಡ ಯಾರು? ನಮ್ ತಾಯಿ ಸತ್ತೋಗ್ಲು ನಾನಲ್ಲ. ಅವರು ಅಂಗಡಿಗೆ ಬರಕಿಲ್ಲ, ಎಲ್ಲ ನಮ್ಮ ಅಣ್ಣನೇ. ವಾಟ್ ಈಸ್ ಮ್ಯಾಟ್ರು? ಹಲೋ, ನಮ್ ಗಾಡಿ ಸ್ವಲ್ಪ ಪ್ರಾಬ್ಲಮ್, ರಿಪೇರಿ ಮಾಡ್ಬೇಕು. ಅದು ತಾವೇ ಮಾಡ್ಬೇಕು ಅಂತ ನಮ್ ಗಾಡಿ ಆಸೆ ಪಡ್ತಿದೆ. ಸುಮ್ಮನೆ ಬುಲೆ, ನಮ್ಗ್ ತುಂಬಾ ಕೆಲ್ಸ ಐತೆ, ಆಗಕ್ಕಿಲ್ಲ ಅಂತ ಹೇಳ. ಇವನೇನೆ ಹಿಂಗಂತವ್ನೆ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಕಣೆ. ಹಲೋ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾವಿಲ್ಲೇ ವೇಟ್ ಮಾಡ್ತೀವಿ. ಇವನ್ನ ಕ್ಲೀನ್ ಮಾಡಕ್ಕೆ KRS ನೀರು ಸಾಕಾಗಲ್ಲ ಅನ್ಸುತ್ತೆ. ಹೇಗೆ ಮೇಂಟೈನ್ ಮಾಡ್ತೀಯಾ? ಐಸು ಐಸ್ ಬೇಕೇನೆ? ಐಸಿಗೆ ಐಸಾ? ಸಾರು ಆ ಗಾಡಿ ರಿಪೇರಿ ಮಾಡಿದ್ಮೇಲೆನೆ ನಮ್ ಗಾಡಿ ಕಡೆ ನೋಡೋದು ಅಂತ ಕಾಣಿಸುತ್ತೆ. ಅದನ್ನ ನೋಡಗಲ್ಲ. ಸರಿ ಅಣ್ಣ. ಅಣ್ಣ ವೈರ್ ಕಿತ್ತೋಗದೆ. ಸಿಕ್ಸ್ ಕಲ್ಸರೆ. ಯಾಕೆ? ನೀವ್ ಸಿಕ್ಸಿದ್ರೆ ಬೇಡ ಅಂತದೇನೋ? ಅಲ್ಲ, ಚಿಕ್ಕ ಹುಡುಗಂಗ್ ಹೇಳ್ತಿದ್ದೀರಲ್ಲ ಅದಕ್ಕೆ. ಒಂದು ವೈರ್ ಸಿಕ್ಸಕ್ ಆಗಕ್ಕಿಲ್ಲ, ಮೆಕ್ಯಾನಿಕ್ ಆಯ್ತೇನಂತೆ. ಬಾರೆ ಹೋಗೋಣ. ಇರೇ ಸ್ವಲ್ಪ ಗಾಡಿನ
ಒಂದ್ಸಲ ಓಡ್ಸ್ ನೋಡಕ್ ಹೇಳೆ. ಸರ್, ಗಾಡಿನ ನೀವೇ ಒಂದ್ ರೌಂಡ್ ಓಡ್ಸ್ ನೋಡ್ಬೇಕಂತ ಗಾಡಿ ಆಸೆ ಪಡ್ತಿದೆ. ಯಾವ ಮಗಳಾಗಿದ್ನೋ ಇವತ್ತು ನಾನು. ಸ್ಟಾಪ್, ನಿಲ್ಸು ನಿಲ್ಸು, ಓಲ್ಡಾನ್ ಓಲ್ಡಾನ್ ಓಲ್ಡಾನ್. ಚಿಲ್ಲರೆ ಇಟ್ಕೋ. 40 ಆಗಿದ್ರೆ 20 ಕೊಡ್ತಿದ್ದೀರಲ್ಲ. ನೀನ್ ಈ ಊರಲ್ವಾ? ಯಾಕೆ? ಇಲ್ಲಿ 20 ಕೊಟ್ರೆ 40 ಕೊಟ್ಟಂಗೆ. ಹೋಗಯ್ಯ, ಬೆಳಗ್ಗೆ ಬೇಡ, ಹೋಗ ಸುಮ್ನೆ. ಅದೇ ಹಳೆ ಶೆಡ್ಡು, ಅದೇ ಹಳೆ ಬೋರ್ಡು, ಅದೇ ಹಳೆ ಗಾಡಿ, ಅದೇ ಹಳೆ ಚೇರು, ಅದೇ ಹಳೆ ಡಬ್ಬ ಫೇಸ್. ಮಹದೇಶ ಎಲ್ಲೋ? ಅಣ್ಣ ಹೊರಗಡೆ ಹೋಗೋಣ. ಅದೇ ಎಲ್ಗೆ ಅಂತ ಬೊಗಳು. ನನ್ ನೋಡ್ ಬೊಗಳು. ಚಿಕ್ಕ ಹುಡುಗನ್ಗೆ ಯಾಕೆ ಹೆಂಗ್ ಹೊಡಿತಿದ್ದೀರಾ? ಇದು ಚಿಕ್ಕ ಹುಡುಗನ ಬಿಟ್ರೆ 2 ಮಕ್ಳಿಗೆ ತಂದೆ ಆಗ್ಬಿಡ್ತಾನೆ. ಮಗಯ್ಯ, ತಲೆ ಮಾಲ್ ಹೊಡಿಬೇಡ ನೀನು. ಓ, ತಮ್ಗೆ ತಲೆ ಬೇರೆ ಇದ್ಯಾ? ಅಲ್ಲಿ ಹೊಡಿತೀನಿ. ಹೋಗ, ಟೀ ತಗೊಂಬೋಗ. ಅಂಗಡಿ ನೋಡ್ಕೊಳ್ಳೋದ್ ಯಾರು? ಏ, ಇಲ್ಲಿ ನೋಡ್ಕೊಳಕ್ ಏನಿದ್ಯೋ ಅದೇ ಕಿತ್ತೋಗಿರೋ ಟೈರು, ಬೆಂಡಾಗಿರೋ ವೀಲ್, ಇದು ನೋಡ್ಕೊತಾನೆ. ಹೋಗ, ಟೀ ತಗೊಂಬ. ಕಾಸು ನನ್ನೇ ಕಾಸು ಕೇಳ್ತಾ ಇದ್ಯಾ? ತಿರ್ಗಾ ರುಬ್ಬಿಡ್ತೀನಿ. ಹೋಗ, ಅಕೌಂಟ್ ಅಲ್ಲಿ ತಗೊಂಬೋಗ. ಬಂದ್ಬಿಡ್ತಾವ್ ದಂಡ್ಪಿಂಡಗಳು. ಇವ್ರ ಚಾಕ್ರಿ ಮಾಡಕ್ ನಾನ್ ಬೇಕು. ಇನ್ನು ಇಲ್ಲ ಇದೆಯಾ? ಹೋಗ. ಸುಮ್ಗಿದ್ರೆ ಸರಿ ಇವಾಗ. ನನ್ ಕೈ ಸುಮ್ನೆ ಇರಕ್ಕಾಗಲ್ಲ. ಮಾದ ಸಣ್ಣ ನಂಗ್ ಕಾಸು ಕೊಡ್ತಾರೆ, ಕೆಲ್ಸ ಹೇಳ್ಕೊಡ್ತಾರೆ. ಅವ್ರ ಭಯದೇನೋ ದಿಟ ಅಪ್ಪ. ಇವನ ಅಜ್ಜಿ ಇವನ್ ಯಾವ ನನ್ ಭಯಕ್ಕೆ ಬಂದ್ಬಿಡ್ತಾನ ದಂಡ್ಪಿಂಡ. ಕುಡಿಯೋದು ಸಿಟ್ಟಿ, ಮಾತ್ ಮಾತ್ರ ಮಾರುತ್ತ. ಇವನ್ಗೆ ಟೀ ತಂಗ್ ಕೊಡಕ್ ನಾನ್ ಬೇಕಾ? ಕೊಡ್ತೀನಿ. ಮುಖ ನೋಡು ಸೀದೋಗಿರೋ ಮಡ್ಕೆ ತರ. ನಿನಗ್ ಟೀ ಬೇಕಾ? ಕೊಡ್ತೀನಿ. ಚಾಯ್ ದಮ್ ಹೊಡೆದ್ರೆ 1 ನಿಮಿಷ ಕಿಕ್ಕ. ಟೀ. ಎಷ್ಟದ್ ಬರೋದು? ಏ ಬುಲ್ಲಿ, ಏನು ಇಷ್ಟೊಂದು ಸಕ್ಕರೆ ಹಾಕ್ಸಿದ್ಯಾ? ನಾನೇ ಹಾಕೊಂಬಂದೆ. ನೀನ್ ಹಾಕೊಂಬಂದ? ಇಲ್ಲ, ಹಾಕಿಸ್ಕೊಂಬಂದೆ. ಅಂದನಿ ಟೀ ಮಾಡಿ ಚೆನ್ನಾಗಿ ಕಲ್ತವನೆ. ತೂತ್ಪುಡೆ ಟೀ, ಬೆಣ್ಣೆ ದೋಸೆ ಟೀ. ಮುತ್ತಿಗೆ ಪಪ್ಪುಸಿ ಬೇಕಾ? ಪಪ್ಪುಸಿ ಕೊಡ್ತೀನಿ ತಕ. ಸ್ವಲ್ಪ ಪಪ್ಪುಸಿ. ಎಲ್ಲ ನನ್ನ ಮಗನೇ, ರುಬ್ಬಿದ ತಕ್ಷಣ ಮರ್ಯಾದೆ ಜಾಸ್ತಿ ಆಗೋಯ್ತಲ್ಲ. ಹಂಗೇನಿಲ್ಲಣ್ಣ. ಲೋ ಬುಲ್ಲಿ, ಅಣ್ಣ ಇದೇನು 200 ml ಗಿನ ಜಾಸ್ತಿ ಇದೆ ಪಪುಸಿ? ಅದಾ ವರ್ಲ್ಡ್ ಕಪ್ ಪೆಸಲನು 50 ಮಿಲಿ ಯಾಕಷ್ಟ ಊದ್ಬಿಟ್ಟರೆ. ಬುಲ್ಲಿ, ಅಣ್ಣ ನೀನ್ ಯಾವತ್ತಾರು ಪಪುಸಿ ಕುಡ್ದಿದ್ಯೇನಪ್ಪ? ನಮ್ ಕಾಲ್ ಸತ್ಯೋಗ್ಲಿ ಇಲ್ಲಣ್ಣ. ಅಯ್ಯೋ ನನ್ ಚಿನ್ನ, ಒಂಚೂರ್ ಕುಡಿಯೋ. ಏ ಕುಡಿಯೋ. ಹಂಗನ್ಬೇಡ, ಕುಡಿಯಪ್ಪ ಅನ್ನಪ್ಪ. ಅಯ್ಯೋ ಇಲ್ಲ ನನ್ ಚಿನ್ನ, ಕುಡಿಯೋ. ಕುಡಿಯೋ, ಕುಡಿ.
ಇದೇನಪ್ಪ ಇವಳು ಬಾರೊಳಗೆ ಹೋಯ್ತಾವಳೆ, ಗುಂಡಾಕೋ ಅಭ್ಯಾಸ ಐತೆ ಇವಳಿಗೆ. ಅಯ್ಯೋ ಹೇಳಕ್ಕಾಗಲ್ಲ ಈಗಿನ ಕಾಲದ ಹುಡುಗಿರ. ಇಲ್ಲ ಇಲ್ಲ ಇಲ್ಲ, ಒಳ್ಳೆ ಹುಡುಗಿ ಅವಳು. ಹಂಗೆಲ್ಲ ಇಲ್ಲ, ಒಳ್ಳೆಯವಳು. ಇದ್ಯಾಕೆ ಈ ಬೈಯನ್ ಜೊತೆ ಬತ್ತವಳೆ? ಅಯ್ಯೋ ಈ ಪೋತ ಏನ್ ಮಗಳ ಇವಳು. ಅಷ್ಟೇ ನನ್ನ ಕತೆ ಇವತ್ತು. ಏನು ಮಾಡಲಿ ನಾನು? ಮಲ್ಲೇಶ್ವರ ಕಾಪಾಡಪ್ಪ. ನಾನಲ್ಲ 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 ನಾನಲ್ಲ. ಇದ್ನೇ ನೀ ಕೇಳಿದ್ದು, ನೀನೇ ಕೇಳಿದ್ರೆ ಕೊಡಲ್ಲ ಅಂತಿದ್ನ. ಬಡ್ಡಿ ಇದ ಕೊಡಲೇ ಹೋಗಿ ಎಷ್ಟು ಬೇಕು ಕೊಡ. ಬಳಿಕೊಂಡೆ ಕಣ ಮಾದೇಶ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಹೋಗು ಹೋಗು, ನಿನ್ನ ಐಸ್ ಗಟ್ಟಿ ಇದೆ ಕಣ. ಯಪ್ಪ ಅವಳು ಸವಾಸವೇ ಬೇಡ. ನಾನೆಂತ ತಪ್ಪು ಮಾಡ್ತಾ ಇದ್ದೆ, ಬೇಡ. ಇನ್ಮೇಲೆ ನಾನಾಯ್ತು, ನನ್ನ ಕೆಲಸ ಆಯ್ತು, ಮರ್ಯಾದೆಯಿಂದ ಬದುಕೋಣ. ಯಾಕಪ್ಪ ಬೇಕು ಸುಮ್ಕಿರೋ ಜಾಗನ ಕೆರಕೊಳ್ಳೋದು ಯಾಕೆ, ಗಾಯ ಮಾಡ್ಕೊಳ್ಳೋದು ಯಾಕೆ, ನಮ್ಗೆ ಯಾಕೆ? ನನ್ಗೆ ಮಾಮ ಯಾವಾಗ ಬಂದೆ? ಬಸ್ ಇಳ್ದವನ್ ಸೀದಾ ಇಲ್ಲಿಗೆ ಬಂದೆ. ಹೌದು, ನೀನ್ ಎಲ್ಗೋಗಿದ್ದೆ? ಎಲ್ಗೂ ಇಲ್ಲಪ್ಪ. ನಿನ್ನ ನೋಡಿದ್ರೆ ಯಾವ್ದೋ ಅಕ್ಕಿಯಿಂದ ಬಿದ್ದಿರೋ ಆಗಿದೆ. ಇಲ್ಲಪ್ಪ ಅವೆಲ್ಲ ಇಲ್ಲ. ನನಗೆ ಗ್ಯಾರಂಟಿ ಗೊತ್ತು ನೀನ್ ಹಿಂಗೆ ಮಾಡ್ತಾ ಇದೀಯ ಅಂತ. ನೋಡು ಮಾಮು, ಈ ಕಾಲದಲ್ಲಿ ಹುಡುಗಿರ್ನ ನಂಬಾರ್ದು. ಅವರೆಲ್ಲ ನಮ್ಮನ್ನ ಟೈಮ್ ಪಾಸ್ಗೆ ಅಂತ ಉಪಯೋಗಿಸ್ಕೋತಾರೆ. ಆಮೇಲೆ ಅಪ್ಪ ಅಮ್ಮ ತೋರ್ಸಿದ ಹುಡುಗನ ಮದ್ವೆ ಆಗಿ ನಮ್ಗೆಲ್ಲ ಟಾಟಾ ಮಾಡೋಟೋಯ್ತಾರೆ. ಆಮೇಲೆ ನಾವು ಮೈ ಮೇಲಿರೋ ಬಟ್ಟೆನೆಲ್ಲ ಹರ್ಕೊಂಡು ಮೆಂಟ್ಲುಗಳ ತರ ಬೀದಿ ಬೀದಿ ಅಲಿತಾ ಇರ್ತೀವಿ. ನೋಡ್ ಮಾಮು, ಉಪ್ಪು ತಿಂದು ನೀರು ಕುಡಿದ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ, ಈ ಹುಡುಗಿರ ಸವಾಸನ ಬಿಟ್ಬಿಡು. ನಮ್ಗೇನಿದ್ರು ನಮ್ ಬದುಕು ಮುಖ್ಯ. ವಿವೇಕಾನಂದರು ಏನಂತ ಹೇಳಿದ್ದಾರೆ? ಯುವಕರೇ ಹೇಳಿ, ಎದ್ದೇಳಿ ಅಂತ ಹೇಳಿದ್ದಾರೆ. ಅದೇ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ರಾಮಕೃಷ್ಣ ಪರಮಹಂಸರು ಏನೇನೋ ಹೇಳಿದ್ದಾರೆ. ಆದ್ರೆ ನನಗೆ ಯಾವ್ದು ಗೊತ್ತಿಲ್ಲ. ಇದೆಲ್ಲ ಮಾತಾಡ್ತಾ ಇಲ್ಲ. ಸೈಲ ಎಲ್ಲ ಇವನು ಯಾರು? ಮಾದೇಶ. ಅವಣ್ಣ ಇಲ್ಲಿ ಬಂದೇ ಇಲ್ಲ. ಇಷ್ಟೊತ್ತು ನಾನು ಮಾತಾಡ್ತಿದ್ದಲ್ಲೋ. ನನ್ನ ಹತ್ರ ತಾನೇ ನೀನ್ ಮಾತಾಡ್ತಿದ್ದು. ರುಬ್ಬಬೇಕು. ಅಯ್ಯೋ, ಇವ್ರಿಗಿಬ್ರು ಇನ್ನ ಮಿಡ್ ನೈಟ್ ಮೂಡಲ್ಲೇ ಅವ್ರೆ. ಬೆಳಗಾಗದ್ ಯಾವಾಗ ಇವ್ರಿಗೆ? ಈ ಟೈಟಾನಿಕ್ ಡೈರೆಕ್ಟ್ರು ಬರಿತಾನೆ ಅವ್ರೆ, ಮುಗ್ಸೋದ್ ಯಾವಾಗ? ಅವನು ಬಿಡ್ದಂಗೆ ಶುಕ್ರವಾರದ ಪೇಪರ್ ಓದ್ತಾವನೆ. ಆ ಯೋಗರಾಜ ಯೋಗ ನಿಲ್ಸಿ ಯಾವಾಗ ಆಚೆ ಹೋಗೋದು? ಪಾಪ ಅವ್ರನ್ನ ಒಳಗೆ ಯಾವಾಗ ಕರ್ಕೊಂಬರೋದು? ದೇವ್ರೆ, ಏನಪ್ಪ ಮಾಡೋದು? ಸೌತೆಕಾಯ್, ಏನೋ ಹೊಸ ಕ್ರಿಮಿನಲ್ ಪ್ಲಾನ್ ಮಾಡ್ತಿರೋ ಆಗಿದೆ. ಹುಷಾರು, ಗೊತ್ತಲ್ಲ, ತುರುಕ್ ಬಿಡ್ತೀನಿ. ಅಯ್ಯೋ, ಇವ್ರಿಗೆಲ್ಲ ಸುಳ್ಳು ಹೇಳ್ಬೇಕಾದ್ರೆ ಭಾರಿ ಹುಷಾರಾಗಿರ್ಬೇಕು. ಇಲ್ಲ ಅಂದ್ರೆ ಅವತ್ತಾದಂಗ ಆದ್ರೆ. ತುಂಬಾ ದಿವಸದಿಂದ ಒಂದೇ ರೂಮಲ್ಲಿ ನೀವೆಲ್ಲ ಇರೋ ಆಗಿದೆ. ಹೌದು ಸರ್. ನಿಮ್ಮ ಈ ಕೊಳಕು ಅರ್ಧೋಗಿರೋ ಚಡ್ಡಿನ ನೋಡ್ತಾ ಇದ್ರೆ ನಿಮ್ಮ ಕಂಡೀಷನ್ಸ್ ನನ್ಗೆ ಗೊತ್ತಾಗುತ್ತೆ. ಏನ್ ಮಾಡ್ಕೊಂಡಿದ್ಯಾ? ಸರ್, ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದೀನಿ ಸರ್. ಓ, ಈ ಬೀದಿಲಿ ಬ್ಯಾಗ್ ಹಿಡ್ಕೊಂಡು ಮದ್ವೆ ಬ್ರೋಕರ್ ತರ ಓಡಾಡೋ ಕೆಲ್ಸ ನಾಯ್ಪಾಡು. ಅಯ್ಯೋ ಸರ್, ನಾವಿಬ್ರು ಹಾಸ್ಪಿಟಲ್ ಕೆಲಸ ಮಾಡ್ತೀವಿ ಸರ್. ಈ ತಂಗ್ಳೂಟನ ಬಿಸಿ ಮಾಡಿ ಪ್ಯಾಕ್ ಮಾಡ್ಕೊಡ್ತಾರಲ್ಲ ಅದು. ಸರ್, ನಾನು ಗಾರ್ಮೆಂಟ್ಸ್ ಅಲ್ಲಿ ಸೆಕ್ಯೂರಿಟಿ ಆಗಿದ್ದೀನಿ ಸರ್. ಓ, ಈ ಬಂದವ್ರಿಗೆಲ್ಲ ನಮಸ್ಕಾರ ಹಾಕಿ 24 hours ನಿಂತಿರೋ ಜಾಬ್. ಯು ಓಲ್ಡ್ ಮ್ಯಾನ್. ಸರ್, ನಾನು SR ಪುಟ್ಟಣ್ಣ ಕಣಗಲ್ಲಿಂದ ಹಿಡಿದು ಈಗಿನ ಯೋಗರಾಜ್ ಭಟ್ ವರೆಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ನೀವೇನಾದ್ರೂ ಒಳ್ಳೆ ಪ್ರೊಡ್ಯೂಸರ್ ನ ಹಿಡ್ಕೊಟ್ರೆ ಟೈಟಾನಿಕ್ ತರ ಪಿಕ್ಚರ್ ಮಾಡ್ಬೇಕು ಅಂತೀನಿ ಸರ್. ಯಾವ ತರ? ಟೈಟಾನಿಕ್ ತರ. ಐಡಿಯಾ ತುಂಬಾ ಚೆನ್ನಾಗಿದೆ, ಯಾರಿಗೂ ಹೇಳ್ಬೇಡ, ಮುಗಿತಾರೆ. ಸರ್, ನಾನು ಸ್ವರ್ಣಚಂಪಾ ಅಗರಬತ್ತಿ ಕಂಪನಿನಲ್ಲಿ ಸೇಲ್ಸ್ ಮನ್ ಸರ್. ಸೇಲ್ಸ್ ಮ್ಯಾನ್? ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಮುಖಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅಯ್ಯಯ್ಯೋ ಅನಿಸ್ತಾ ಇದೆ. ಪುವರ್ ಫೆಲೋಸ್, ನಿಮ್ಮ ಊಟಗಳನ್ನ ನೋಡ್ತಾ ಇದ್ರೆ ಒಂದೊತ್ತು ಊಟಕ್ಕೂ ಲಾಟ್ರಿ ಹೊಡೆಯೋ ತರ ಇದೆ. ನೀವೊಂದ್ ಕೆಲಸ ಮಾಡಿ, ಯಾವ್ದಾದ್ರು ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಫ್ರೀ ಆಗಿ ಕೊಡ್ತಾರೆ. ಅದನ್ನ ಬಿಟ್ಬಿಟ್ಟು ಯಾಕ್ರೋ ಈ ಕಷ್ಟ? ಸರ್, ತಾವು ಜೋಸ್ಕೋ ಜ್ಯುವೆಲರ್ಸ್ ದೊಡ್ಡ ಅಂಗಡಿ ಮುಂದೆ ಮ್ಯಾನೇಜರ್ ಆಗಿದ್ದೀನಿ. ಸರ್, ತೋಳಿ ಸರ್. ಸರ್, ತೋಳಿ ಸರ್, ಕುಡೀರಿ ಸರ್. ನಿಮ್ಮಂತ ನಮಗೆ ಬೇಕು ಸರ್. ಆಕ್ಚುಯಲ್ ಆಗಿ
ನನ್ಗೆ ಫ್ಲಾಟ್ ಕೊಟ್ಟಿದ್ದಾರೆ, ಫಾರಿನ್ ಕಾರ್ ಕೊಟ್ಟಿದ್ದಾರೆ, ಜೊತೆಗೆ ಸರ್ವೆಂಟ್ಸು ಇದ್ದಾರೆ. ಆದ್ರೆ ನನ್ಗೆ ಈ ಸೌಕಾರ ಮಧ್ಯೆ ಇರಕ್ಕೆ ಏನೋ ಒಂಥರ ಅಲರ್ಜಿ. ಸೊ ಅದಕ್ಕೆ ಸರ್ ನೀವು ಇಲ್ಲೇ ಇರ್ಬೋದು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಸ್ವರ್ಣ ಚಂಪ ಅಗರಬತ್ತಿ ಸೂಪರ್ ಗಮ್ ಅಂತದೆ ಕಣಯ್ಯ. ಬೆಳಗ್ಗೆನೆ ತಲೆ ತಿನ್ನೋ ಗಿರಾಕಿ ಸಿಕ್ಕಿದ್ಯಾ? ತಲೆ ತಿನ್ಬೇಡ, ತಗೊಂಡೋಗಯ್ಯ. ಕೊಡಿ. ಸೌತೆಕಾಯಿ ಸೌತೆಕಾಯಿ ಎಳೆ ಸೌತೆಕಾಯಿ ಸೌತೆಕಾಯಿ ಬನ್ನಿ ಸೌತೆಕಾಯಿ 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 ಬೆಳಗ್ಗೆ ಬೆಳಗ್ಗೆ 500 ರೂಪಾಯಿ ನೋಟ್ ಕೊಟ್ರೆ ಇಲ್ಲಿಂದ ಚಿಲ್ಲರೆ ಕೊಡೋದು ಬೇಕುಪ್ಪ 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 ಇದ್ದಂಗೆ. ಸೌತೆಕಾಯಿ 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 ಸರಕ್. ಓಹೋ ಏನ್ರು ಕಾರ್ಡ್ಸ್ ಆಡ್ತಾ ಇದ್ದೀರಾ? ಯಾರಿಗೋ ಪೇಮೆಂಟ್ ಆಗಿರೋ ಆಗಿದೆ. ಫಾಸ್ಟ್ ಫುಡ್ ಒಂದ್ ಗ್ಲಾಸ್ ತಗೊಂಡೋಗಿ ನೀಟಾಗಿ ತೊಳೆದು ಬಿಸ್ಲರಿಲಿ ಅಕ್ವಾಗಾರ್ಡ್ ನೀರ್ ಇಡ್ಕೊಂಬ. ಓಕೆ? ಅಪ್ರೆಂಟಿಸ್ ಹೋಗಿ ಬಿಸಿ ಬಿಸಿ ಟೀ ಹೇಳ್ಬಿಟ್ ಬಾ. ಶಕೆ 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 ಅಬ್ಬಾ ಏನ್ ಶಕೆ. ರೂಮಲ್ಲಿ AC ಬೇರೆ ಇಲ್ಲ. ಇವತ್ತು ಶಾಪಲ್ಲಿ ಬೇರೆ ಬಾರಿ ಕಸ್ಟಮರ್ಸು. ಸೌತೆಕಾಯಿ ಹೆಚ್ಚಿ ಚೆಕ್ಕು ಬರ್ದು ಜಾಯಿಂಟ್ಸ್ ಎಲ್ಲ ನೋವು ಅಂದ್ಬಿಟ್ಟಿದೆ. ಟೈಟಾನಿಕ್ ಬಾ ಇಲ್ಲಿ ಮಸಾಜ್ ಮಾಡ್ಬಾ ಬಾ. ಯಾಕ್ರು ಅಂಗುರಾಯಿಸ್ತಾ ಇದ್ದೀರಾ? ನನ್ ಮಾತಿಗೆ ರೆಸ್ಪೆಕ್ಟೇಷನ್ ಇಲ್ವಾ? ಅಯ್ಯೋ ಲೋಪರು, ನೀರ್ ತಗೊಂಬೋಗು ಅಂತ ಹೇಳಿಲ್ವಾ ನಿನ್ಗೆ? ಯಾವ್ದದು ಅಮೃತವಾಣಿ? ಸೌತೆಕಾಯಿ ನಾನಲ್ಲ. ಅಯ್ಯೋ 420 ನನ್ನ ಮಗನೇ. ಜೋಸ್ಕೋ ಜ್ಯುವೆಲರಿ ಅಂಗಡಿ ಮುಂದೆ ಮ್ಯಾನೇಜರ ನೀನು? ಇಲ್ಲ ಇಲ್ಲ. ಇನ್ನೊಂದ್ಸತಿ ನೀನ್ ಬಾಯಲ್ಲಿ ಸುಳ್ಳು ಬಂತು ಅಂದ್ರೆ ಬಾಯಿ ಹೊಲ್ಬಿಡ್ತೀನಿ. ಏನೋ ಏನೋ ಕ್ರಿಮಿನಲ್ ಐಡಿಯಾ ಮಾಡ್ತಿದ್ಯಾ? ಯಾವನಾದ್ರೂ ನಿನ್ನ ಹುಡುಕೊಂಡು ರೂಮ್ ಹತ್ರ ಬಂದ್ರೆ ಹಾಕಿರೋ ಬಟ್ಟೆನ ಬೆಚ್ಚ ಬೆತ್ತಲೆ ಕಳಿಸ್ಬಿಡ್ತೀನಿ. ಹುಷಾರ್, ಹುಟ್ ನೋಡು. ರಾಜ್ಕುಮಾರ್, ಉಪೇಂದ್ರ, ರವಿಚಂದ್ರನ್, ವಿಷ್ಣುವರ್ಧನ್. ಇದೇನಯ್ಯ ಇದು? ಉಪೇಂದ್ರ, ಮಹೇಂದ್ರ, ಧರ್ಮೇಂದ್ರ ಎಲ್ಲ ಕೇಳಿದೀನಿ. ನಿಂದೇನು ಸಿಂಹೇಂದ್ರ? ಸರ್ ನಂದು ಸಿಂಹರಾಶಿ. ಇಂದ್ರ ದೇವಲೋಕದ ರಾಜ, ಸಿಂಹ ಪ್ರಾಣಿಗಳ ರಾಜ. 2 ರಾಜಗಳು ಸೇರಿದ್ರೆ ಸಿನಿಮಾದಲ್ಲಿ ರಾಜಾದಿರಾಜನಾಗಿ ಮೆರಿಬಹುದಂತ ನನ್ನ ಹೆಸರು ಸಿಂಹೇಂದ್ರ ಅಂತ ಇಟ್ಕೊಂಡಿ ಸರ್. ಸಿಂಹ, ಇಂದ್ರ, ಸಿಂಹೇಂದ್ರ, ವೆರಿ ಗುಡ್ ಕಾಂಬಿನೇಷನ್. ಇಷ್ಟೆಲ್ಲ ಜನ ಹೇಳಿದ್ರು ಈ ತರ ಕಾಂಬಿನೇಷನ್ ಇದ್ರೆ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗ್ತೀಯ ಅಂತ. ನೀನು ವಿಲನ್ ಸರ್. ವಿಲನ್ನೇ ಆಗ್ಬೇಕಾ? ಹೌದು ಸರ್. ಆಕ್ಟ್ ಮಾಡಿ ತೋರ್ಸು ನೋಡೋಣ. ಸರ್ ಆಕ್ಟ್ ಮಾಡಿ ತೋರಿಸ್ತೀನಿ ಸರ್. ಇನ್ನು ನಾನು ನಿನ್ನಿಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವು ವಿಲನ್ ಆಗೇ ಮಾಡ್ಬೇಕಾ? ಹೌದು ಸರ್, ವಿಲನ್ ಆಗೇ ಮಾಡ್ಬೇಕು. ಯಾಕೆ ಹೀರೋ ಆಗ್ಬಾರ್ದು? ಸ್ಟೆಪ್ ಬೈ ಸ್ಟೆಪ್ ಸರ್. ಮೊದಲು ವಿಲನ್ ಆಗಿ ಆಮೇಲೆ ಹೀರೋ ಆಗ್ತೀನಿ. ನೀನು ಹೀರೋ? ಡೈರೆಕ್ಟ್ ಆಗಿ? ಹೌದು ಸರ್. ಯಾಕೆ? ಅಣ್ಣ ತಮ್ಮ ಹೀರೋ ಫ್ರೆಂಡ್ಸು ಮದುವೆ ಗಂಡು ಯಾಕಾಗಬಾರ್ದು? ಮಾಡಿದ್ರೆ ಹೀರೋ ಸರ್. ನಾ ಬೇಕಾದ್ರೆ ವೇಟ್ ಮಾಡ್ತೀನಿ. ಆಮೇಲೆ ಪೊಲಿಟಿಕ್ಸ್, MLA, CM, ನೆಕ್ಸ್ಟ್ ಡಿಲ್ಲಿ. ಅಷ್ಟು ಸಾಕು ಸರ್. ಹೀರೋ ವಿಲನ್ ಗುಡ್ ಕಾಂಬಿನೇಷನ್. ಮೈಂಡ್ ಹಾಕೊಂಡಿದ್ದೀನಿ, ಮುಂದೆ ಉಪಯೋಗಿಸ್ಕೊಳ್ತೀನಿ. ಸರ್ ನೀವು ದೇವ್ರು ಸರ್. ಎಷ್ಟೋ ಜನ ಡೈರೆಕ್ಟರ್ ಮನೆ ಬಾಗಿಲು ಕಲ್ತಿದ್ದೀನಿ. ಈ ತರ ಉಪದೇಶ ಯಾರು ಮಾಡಿರಲಿಲ್ಲ ಸರ್. ದೇವ್ರು ಒಳ್ಳೇದ್ ಮಾಡ್ಲಿ, ಫ್ಯೂಚರ್ ಇದೆ. ಹೋಗ್ಬಿಟ್ಟು ಬನ್ನಿ. ಮರಿ ಕೆಳಗೆ ಬಟ್ರೋಟ್ಲಲ್ಲಿ 2 ತಟ್ಟೆ ಇಡ್ಲಿ, ಬೆಣ್ಣೆ, ಗಟ್ಟಿ ಚಟ್ನಿ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡು. ರಾಜಾ ಸರ್ ನೀನ್ ಹೋಗ್ತಾ ದುಡ್ಡು ಕೊಟ್ಬಿಟ್ಟು 2 ಪ್ಯಾಕ್ 555 ಸಿಗರೇಟ್ ಕಳ್ಸು. ಟೈಟಾನಿಕ್ ಸರ್, ಬೀಗ ಕೊಟ್ಟೋಗಿ ನಾನು ಹಾಕ್ತೀನಿ. ಯಾಕಪ್ಪ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಹುಷಾರಿಲ್ಲ. ಓ ಹುಷಾರಿಲ್ವಾ? ಹಾ, ನಿನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿದೀನಿ. ನೀನು ತುಂಬಾ ಎತ್ತರಕ್ಕೆ ಬೆಳಿತೀಯ. ಇಫ್ ಯು ಡೋಂಟ್ ಮೈಂಡ್ 5 rupees. ಥ್ಯಾಂಕ್ ಯು. ನಿಮ್ ದಿಮ್ ಕೆಳಗಿತ್ತು.